ವಾಲ್ಮೀಕಿ ನಿಗಮದ ಹಣ ಲೂಟಿ ಹೊಡೆಯೋದಕ್ಕೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಕೂಡ ನಡೆದಿತ್ತು. ಆ ಮೀಟಿಂಗ್ಗೆ ಸಚಿವರು ಕೂಡ ಬಂದಿದ್ರು ಅನ್ನುವಂತಹ ಮಾಹಿತಿ ನಮಗಿದೆ. ಆ ಇಂಟ್ರೆಸ್ಟಿಂಗ್ ಮಾಹಿತಿ ಹೇಳ್ತೀವಿ, ಕೇಳಿ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರ ಹಗರಣದಲ್ಲಿ ಸಚಿವ ನಾಗೇಂದ್ರ ಈಗಾಗಲೇ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಪ್ರಕರಣದಲ್ಲಿ ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆಯೂ ಕವರ್ ಸ್ಟೋರಿ ತಂಡ ಉತ್ತರ ಹುಡುಕಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ನಮಗೆ ಲಭ್ಯವಾಗಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ನಾಗೇಂದ್ರ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ನಿಗಮದಲ್ಲಿರುವ ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಒಂದು ಸಭೆ ನಡೆದಿದೆ. ಈ ಸಭೆಯು ಫೆಬ್ರವರಿ ಆರಂಭದಲ್ಲಿ ನಡೆದಿದೆ. ಶಾಂಗ್ರಿಲಾ ಹೋಟೆಲ್ಗೆ ನಿಗಮದ ಎಂಡಿ ಪದ್ಮನಾಭ ಅವರನ್ನ ನಾಗೇಂದ್ರ PA ಆಗಿದ್ದ ದೇವೇಂದ್ರಪ್ಪ ಅನ್ನುವವರು ಕರೆಸ್ಕೊಂಡಿದ್ದಾರೆ. ಮೊದಲು ದೇವೇಂದ್ರಪ್ಪ ಬಂದ ನಂತರ ಸ್ವಲ್ಪ ಸಮಯದ ಬಳಿಕ ನಾಗೇಂದ್ರ ಅವರು ಬಂದಿದ್ದಾರೆ. ನಾಗೇಂದ್ರ ಜೊತೆ ಬಂದಿದ್ದ ಮತ್ತಿಬ್ಬರನ್ನ ಪದ್ಮನಾಭ್ಗೆ ಪರಿಚಯಿಸಿ ಇವರು ಹೇಳಿದಂತೆ ಮಾಡಿ ಹಣವನ್ನ ವರ್ಗಾವಣೆ ಮಾಡಿ ಅಂತ ನಾಗೇಂದ್ರ ನಿರ್ದೇಶನ ಮಾಡಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ SIT ಅಧಿಕಾರಿಗಳು ಪದ್ಮನಾಭ ಅವರನ್ನ ಕರೆತಂದು ಮಹಜರು ಮಾಡಲಾಗಿದೆ. ಈ ದೃಶ್ಯಗಳು ನಮ್ಮ ತನಿಖಾ ತಂಡಕ್ಕೆ ದೊರೆತಿವೆ. IAS ಅಧಿಕಾರಿಗೂ ಕಂಟಕ. ಸರ್ಕಾರದಿಂದ ₹1 ಹೋಗಬೇಕಾದ್ರೂ ಇಲಾಖೆಯ ಕಾರ್ಯದರ್ಶಿಗಳು ಟ್ರೆಷರಿಗೆ ಲಿಖಿತವಾಗಿ ಸೂಚಿಸಿರಬೇಕು. ಪ್ರತಿ ಬಾರಿಯೂ ನಿಗಮದ ಹಣ ಮೊದಲನೇ ಅಕೌಂಟ್ಗೆ ಹೋಗ್ತಿತ್ತು. ಆದ್ರೆ ಈ ಬಾರಿ ಎರಡನೇ ಅಕೌಂಟ್ಗೆ ₹40 ಕೋಟಿ ಹಣ ವರ್ಗಾವಣೆ ಆಯಿತು. ಇಂಥದ್ದೇ ಅಕೌಂಟ್ಗೆ ಹಣ ಹೋಗ್ಲಿ ಅಂತ ಹೊಸ ಅಕೌಂಟ್ ನಂಬರ್ ದಾಖಲಿಸಿ ಅದನ್ನ ಟ್ರೆಷರಿಗೆ ಬರೆದುಕೊಟ್ಟ ಉದ್ದೇಶ ಏನು? ಹಾಗಾದ್ರೆ ಎರಡನೇ ಅಕೌಂಟಿಗೆ ಹಣ ಹೋಗುತ್ತಿರುವ ಉದ್ದೇಶವನ್ನ ಇಲಾಖೆಯ ಕಾರ್ಯದರ್ಶಿಗಳು ಯಾವ ಕಾರಣಕ್ಕಾಗಿ ಪ್ರಶ್ನಿಸಲಿಲ್ಲ. ಹೀಗಾಗಿ ಇಲಾಖೆಯ ಕಾರ್ಯದರ್ಶಿಯಾಗಿರುವ IAS ಅಧಿಕಾರಿ ಮಂಜುನಾಥ್ ಪ್ರಸಾದ್ ಹಾಗೂ ಪರಿಶಿಷ್ಟ ವರ್ಗಗಳ ನಿರ್ದೇಶಕರಿಗೂ ಕಂಟಕ ಎದುರಾಗುವುದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮತ್ತೊಬ್ಬ ಸಚಿವರ ಹೆಸರು ಕೂಡ ತಳುಕು ಹಾಕಿಕೊಳ್ತಿದೆ. ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧನದಲ್ಲಿರುವ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮ್ ದುಗ್ಗಣ್ಣನವರ್ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದು, ಆ ಮನವಿಯಲ್ಲಿ ಒಂದು ಕುತೂಹಲದ ಅಂಶ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ವಿಧಾನಸೌಧದಲ್ಲಿ ಮೇ 24ರ ಬೆಳಗ್ಗೆ ಸಚಿವರೊಬ್ಬರ ಕಚೇರಿಯಲ್ಲಿ ಈ ಸಂಬಂಧ ಸಭೆ ನಡೆದಿತ್ತು. ಅದರ CCTV ದೃಶ್ಯಾವಳಿಗಳನ್ನ ರಕ್ಷಿಸಬೇಕಿದೆ ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಈ ಮೂಲಕ ಹಗರಣದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣು ಪ್ರಕಾಶ್ ಪಾಟೀಲ್ರ ಪಾತ್ರ ಏನು ಅನ್ನುವುದು ತನಿಖೆಯಿಂದ ತಿಳಿಯಬೇಕಿದೆ. SIT ತನಿಖೆ ನಡೀತಾ ಇದೆ. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ಬಂಧಿಸಿರುವ SIT ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತನಾಗಿದ್ದ ನೆಕ್ಕುಂಟಿ ನಾಗರಾಜ್ ಅವರನ್ನ ಬಂಧಿಸಲಾಗಿದೆ. ನೆಕ್ಕುಂಟಿ ನಾಗರಾಜ್ ಬಾಮೈದ ನಾಗೇಶ್ವರ ರಾವ್ ನಿಗಮದ ಹಣವನ್ನ ಆಂಧ್ರದ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಲು ಹೈದರಾಬಾದ್ನ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಸತ್ಯನಾರಾಯಣ್ ಅವರ ಜೊತೆ ಒಪ್ಪಂದ ಮಾಡಿಕೊಂಡು ಹಣ ವರ್ಗಾವಣೆಗೆ ಪ್ಲಾನ್ ಹಾಕಿದ್ರು. ಈ ಪ್ರಕಾರವೇ ಹಣ ವರ್ಗಾವಣೆಯಾಗಿತ್ತು. ಹೈದರಾಬಾದ್ನ ಸತ್ಯನಾರಾಯಣ್ ಅವರನ್ನ ಬಂಧಿಸಿರುವ SIT ವರ್ಗಾವಣೆಯಾದ ಹಣವನ್ನ ಯಾರ್ಯಾರು ಡ್ರಾ ಮಾಡಿಕೊಂಡ್ರು ಅವರ ಮೂಲ ಪತ್ತೆ ಹಚ್ಚಲು ಮುಂದಾಗಿದೆ. ಆ ಪೈಕಿ ಕೆಲವರು SITಗೆ ಸಿಕ್ಕಿ ಬಿದ್ದಿದ್ದಾರೆ. ಅವರಿಂದ ಹಣವನ್ನ ವಶಪಡಿಸಿಕೊಂಡು ಮರಳಿ ವಾಲ್ಮೀಕಿ ನಿಗಮದ ಖಾತೆಗೆ ಹಾಕಲು ತಯಾರಿ ನಡೀತಾ ಇದೆ. ಈ ಸ್ಕ್ಯಾಮ್ನಲ್ಲಿ ತುಂಬ ದೊಡ್ಡವರು ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಜೊತೆಗೆ ಒಂದಷ್ಟು ಹಿರಿಯ ಅಧಿಕಾರಿಗಳು ಕೂಡ ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲೂ ಕೂಡ ಇದ್ದಾರೆ. ತಪ್ಪು ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಈ ವಾರದ ಎಪಿಸೋಡ್ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.